ಸರ್ ನೀವು ಮಾತಾಡಿ ಸರ್. ನಮ್ಮ ಹೆಸರು ಮುರಳೀಧರ್ ಅಂದ್ಬಿಟ್ಟು. ಸರ್ ಇದು ಯಾವ ಏರಿಯಾ? ಇದು ಬೃಂದಾವನ ಎಕ್ಸ್ಟೆನ್ಷನ್. ಸೊ ಇಲ್ಲಿ ಟೋಟಲ್ ಎಷ್ಟು ಗಣೇಶ ಇದೆ? ಇಲ್ಲಿ 1021 ಗಣಪತಿ ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಹೇಳಿ ಈ ಪ್ಲೇಸ್ ಬಗ್ಗೆ ಹೇಳಿ. ಇದೇನು ಬೃಂದಾವನ ಬಡಾವಣೆ ಮಹಾಗಣಪತಿ ದೇವಸ್ಥಾನ ಅಂತ ಈಗಾಗಲೇ 40 ವರ್ಷಗಳ ಹಿಂದೆ ಓಪನ್ ಆಯಿತು. ತುಂಬ ವಿಜೃಂಭಣೆಯಿಂದ ದೇವಸ್ಥಾನ ನಡೀತಾ ಇದೆ ಬೃಂದಾವನ ಬಡಾವಣೆಯಲ್ಲಿ. ಹಾಗೆ ಗಣಪತಿ ಉತ್ಸವ ಕೂಡ ಅಲ್ಲಿ 10 ವರ್ಷಗಳಿಂದನೂ ತುಂಬ ಗ್ರ್ಯಾಂಡಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಒಂದು 1021 ಗಣಪತಿ ಕೂರಿಸ್ಬೇಕು ಅಂತ ಒಂದು ಸಂಕಲ್ಪ ಮಾಡಿ ಇದನ್ನು ಒಂದು ಕಾನ್ಸೆಪ್ಟ್ನ ನಮ್ಮ ಪ್ರವೀಣ್ ಶೆಟ್ಟಿ ಅಂತಿದ್ದಾರೆ, ಅವರ ಒಂದು ನೇತೃತ್ವ, ನಮ್ಮದು ಒಂದು 15 ಜನ ಒಂದು ಬೃಂದಾವನ ಗ್ರೂಪ್ ಅಂತಿದೆ. ಈ ಗ್ರೂಪ್ನಲ್ಲಿ ಬೃಂದಾವನ ಸ್ವಚ್ಛ ಭಾರತ್ ಅಂತ ಬೃಂದಾವನ ಬಡಾವಣೆ ನಾಗರಿಕ ಹಿತರಕ್ಷಣಾ ವೇದಿಕೆ ಅಂತ ಒಂದು ಇದು ಮಾಡಿಕೊಂಡು ಈ ಒಂದು ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷದಿಂದ ಹಮ್ಮಿಕೊಂಡು ತುಂಬ ಗ್ರ್ಯಾಂಡಾಗಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬರಬೇಕು ಅಂತ ಮಾಡಿ ಒಂದು ಭಾಳ ಅತ್ಯುತ್ತಮವಾಗಿ ಇದನ್ನು ಮಾಡಿ ಬೆಂಗಳೂರಿನ ಹೊಸಕೋಟೆಯಲ್ಲಿ ಈ ಗಣಪತಿಗಳನ್ನ ನಾನು 3 ತಿಂಗಳ ಹಿಂದೆಯೇ ಬುಕ್ ಮಾಡಿ ಎಲ್ಲ ವಿಧವಾದ ಗಣಪತಿಗಳನ್ನು ಒಂದು ಥರ ಇನ್ನೊಂದಿಲ್ಲ ಆ ಥರ ಭಾಳ ಆಕರ್ಷಣವಾಗಿ ಗಣಪತಿಗಳನ್ನ ತಂದು ಈ ಒಂದು ವಿಜೃಂಭಣೆಯನ್ನು ಮಾಡಿದ್ವಿ. ಈ ಒಂದು ವಿಜೃಂಭಣೆ ಗಣಪತಿಯನ್ನು ನೋಡಲಿಕ್ಕೆ ಇಡೀ ಮೈಸೂರಿಂದ ಹೊರಗಡೆಯಿಂದನೂ ತುಂಬ ಜನ ಬರ್ತಾ ಇದ್ದಾರೆ. ಜನಗಳು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಮತ್ತು ಎಲ್ಲ ನಮ್ಮ ಕನ್ನಡ ಪೇಪರು, ಇಂಡಿಯನ್ ಎಕ್ಸ್ಪ್ರೆಸ್ ಈ ಥರ ಎಲ್ಲ ಪೇಪರ್ಗಳಲ್ಲೂ ನಮ್ಮ ವರದಿಗಾರರು ಬರೆದಿದ್ದಾರೆ. ಹಾಗಾಗಿ ತುಂಬ ಜನ ಬರ್ತಾ ಇದ್ದಾರೆ. ಮೊದಲನೇ ದಿನ ಒಂದು ಗಣಪತಿ ಪ್ರತಿಷ್ಠಾಪನೆ ಆದ ದಿನ 10 ರಿಂದ 15,000 ಜನ ತನಕನೂ ಬಂದಿತ್ತು. ಸಂಜೆ 7 ಗಂಟೆಗೆ ಶುರು ಆದದ್ದು ರಾತ್ರಿ 10:30 11 ಗಂಟೆ ಆದ್ರೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಅಷ್ಟು ಜನ ಬಂದಿದ್ದರು. ಅದಾದಮೇಲೆ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದದ್ದು ನೋಡಿ ಇವಾಗಲೂ ಕೂಡ ಜನ ಹೊರಗಡೆಯಿಂದೆಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಈ ಕಾನ್ಸೆಪ್ಟು ಮೈಸೂರಲ್ಲಿ ಎಲ್ಲೂ ಮಾಡಿಲ್ಲ. ಇದೇ ಫಸ್ಟ್ ಟೈಮ್. ನಾವು ಕೂರಿಸಿದ್ವಿ, 101 ಗಣಪತಿ ಕೂರಿಸಿದ್ವಿ, ದೊಡ್ಡ ವಿಗ್ರಹ ಕರೆಸಿ ತಂದು ಮಾಡಿದ್ವಿ, ಒಳ್ಳೊಳ್ಳೆ ಪ್ರತಿಭಾವಂತ ಆ್ಯಕ್ಟರ್ಸ್ ಎಲ್ಲ ಕರೆಸಿ ಪ್ರೋಗ್ರಾಮ್ ಎಲ್ಲ ಮಾಡಿದ್ದೀವಿ. ಆದರೆ ಈಗ ಒಂದು 3-4 ವರ್ಷಗಳಿಂದ ಇಷ್ಟು ಗ್ರ್ಯಾಂಡಾಗಿ ನಿಂತೋಗಿತ್ತು. ಅದನ್ನು ಈ ವರ್ಷದಿಂದ ಮತ್ತೆ ಪ್ರಾರಂಭ ಮಾಡಿ ನಮ್ಮ ಸಮಿತಿಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಈ ಒಂದು ಬೃಂದಾವನ ಎಕ್ಸ್ಟೆನ್ಷನಲ್ಲಿ ಪ್ರತಿದಿನ 7 ಗಂಟೆಗೆ ಏನೋ ಪ್ರೋಗ್ರಾಮ್ ಇರುತ್ತೆ ಅಂತ ಕೇಳ್ಪಟ್ಟೆ. ಈ ಗಣೇಶನ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಮಾಮೂಲು ಪೂಜೆಗಳೆಲ್ಲ ನಡೆಯುತ್ತೆ. ಯೋಗ ಕ್ಲಾಸ್ ಇದೆ. ಯೋಗ ಕ್ಲಾಸ್ ಬೆಳಿಗ್ಗೆ 5:30 7 ಗಂಟೆ ತನಕ ಯೋಗ ಕ್ಲಾಸ್ ನಡೆಯುತ್ತೆ. ಮತ್ತು ಈ ಒಂದು ಟ್ರಸ್ಟ್ ಆದಮೇಲೆ ಇದು ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದೆ. ಜನಗಳಿಗೆ ಬೃಂದಾವನ ಬಡಾವಣೆ ಜನಗಳಿಗೆ ಏನಾದ್ರು ಅನಾನುಕೂಲಗಳಿದ್ದರೆ ಅಥವಾ ಅವರ ಪ್ರಾಬ್ಲಮ್ಸ್ ಏನಿದೆ, ಡಾಕ್ಟರ್ಸ್ ಇರ್ಬೋದು, ಇದು ಮನೆ ಹತ್ರ ಸ್ವಚ್ಛತೆ ಇರ್ಬೋದು, ಅಥವಾ ಯಾರಿಗಾರು ಬೇರೆ ಆಫೀಸ್ಗಳಿಂದ ಕಾರ್ಪೊರೇಷನಿಂದಾಗಲಿರ್ಬೋದು, ಇಲ್ಲ ಇನ್ಯಾವುದಾದ್ರು ಆಫೀಸ್ಗಳಿಂದ ಏನಾದ್ರು ಕೆಲಸಗಳಾಗಬೇಕಾದ್ರೆ ಈ ಜನನ ಕಾಂಟ್ಯಾಕ್ಟ್ ಮಾಡಿದ್ರೆ, ನಮ್ಮ ಟ್ರಸ್ಟಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅವ್ರ ಫೋನ್ ನಂಬರ್ನಿಗೆ ತಗೊಂಡು ಅವ್ರಿಗೇನು ಕೆಲಸಗಳಾಗಬೇಕು ಅದನ್ನು ಮಾಡಿಕೊಡ್ಲಿಕ್ಕೆ ಈ ಒಂದು ಬೃಂದಾವನ ಬಡಾವಣೆ ನಾಗರಿಕ ಹಿತರಕ್ಷಣಾ ವೇದಿಕೆ ಅಂತ ಮಾಡಿ ಈ ಒಂದು ಇದು ಪ್ರಾರಂಭ ಆಗಿ ಇದು ಫಸ್ಟ್ ಪ್ರೋಗ್ರಾಮ್. ಇದು ಈ ಒಂದು ಪ್ರೋಗ್ರಾಮ್ ಮುಗಿದ ಮೇಲೆ ಬೇರೆ ಜನಗಳಿಗೆಲ್ಲ ಅನುಕೂಲಗಳನ್ನು ಮಾಡಬೇಕು ಅಂತ ಈ ಒಂದು ಬೃಂದಾವನ ಬಡಾವಣೆ ನಾಗರಿಕರ ಹಿತರಕ್ಷಣಾ ವೇದಿಕೆ ಪ್ರಾರಂಭ ಆಗಿದೆ. ಅದೆಲ್ಲ ಇದೆ. ಇದು ಒಂದು 27/8/25 ಬುಧವಾರದಿಂದ ಸೆಪ್ಟೆಂಬರ್ 4ನೇ ತಾರೀಕು ತನಕ ಕಾರ್ಯಕ್ರಮ ಇದೆ. ಸೆಪ್ಟೆಂಬರ್ 4 ಗಣಪತಿ ವಿಸರ್ಜನೆ ಇದೆ. ಈ ಎಲ್ಲ ಗಣಪತಿಗಳನ್ನು ಇಲ್ಲೇ ನಮ್ಮ ಇದರಲ್ಲಿ ಪಂಪ್ ಹೌಸ್ ಹತ್ರ, ಪಾಲಹಳ್ಳಿ ಪಂಪ್ ಹೌಸ್ ಹತ್ರ ವಿಸರ್ಜನೆ ಮಾಡಲಾಗುತ್ತೆ. ದಿನನಿತ್ಯ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದೆ. ಈ ನಿನ್ನೆ ಕೂಡ ವೀಣಾಪಾಣಿ ಸಂಗೀತ ವಿದ್ಯಾಲಯ ಬೆಂಗಳೂರು ತಂಡದವರಿಂದ ಗಾಯನ ಇತ್ತು. ಇವತ್ತು AD ಶ್ರೀನಿವಾಸ್ ಅವರಿಂದ ಭಾವಗೀತೆ ಇದೆ. ಹಾಗೆಯೇ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಇದೆ. ಪುಟ್ಟ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಇದೆ. ಆಮೇಲೆ ಮಹಾಗಣಪತಿಗೆ ಮೂಲ ದೇವರ ವಿಗ್ರಹಕ್ಕೆ 101 ಲೀಟ್ರು ಅಭಿಷೇಕ ಇದೆ 9 ಗಂಟೆಗೆ.
ಆಮೇಲೆ ಮಕ್ಕಳಿಗೆ ಟಾಂಗಾ ವ್ಯವಸ್ಥೆ, ಟ್ಯಾಟೋ, ಹೀಗೆ ಸುಮಾರು ಕೆಲ ಮಕ್ಕಳಿಗೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ನಡೀತಾ ಮಾಡ್ಕೊಂಬರ್ತಾ ಇದೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿಂದ 27ರಿಂದ ಶುರುವಾಗಿ 4ನೇ ತಾರೀಕು ತನಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು. ಸೊ 27ನೇ ತಾರೀಕಿಂದ 4ನೇ ತಾರೀಕುವರೆಗೂ ಪ್ರೋಗ್ರಾಮ್ನ ಹಮ್ಮಿಕೊಳ್ಳಲಾಗಿರುತ್ತೆ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವೇನಾದರೂ ಬೃಂದಾವನದವರಾಗಿತ್ತು ಅಂದರೆ ದಯವಿಟ್ಟು ಮನೇಲಿ ಕೂರೋದ್ರ ಬದಲು ಬಂದು ಈ ಒಂದು ಪ್ರೋಗ್ರಾಮ್ನ ಎಂಜಾಯ್ ಮಾಡಿ. ಕಂಟಿನ್ಯೂ ಮಾಡಿ. ಹಾಗೆಯೇ ಇನ್ನೇನು ಪ್ರೋಗ್ರಾಮ್ಸ್ ಇದೆ? ಹಾಗೆಯೇ 30/8 ಶನಿವಾರ ಪುಟ್ಟ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಇದೆ. 31 ಮಹಾಗಣಪತಿ ದೇವಸ್ಥಾನಕ್ಕೆ ಮೂಲ ವಿಗ್ರಹಕ್ಕೆ 101 ಲೀಟ್ರ್ ಕ್ಷೀರಾಭಿಷೇಕ. ಆಮೇಲೆ ಚಿಣ್ಣರ ಮೇಳ ಇದೆ. ಆಮೇಲೆ ಬೃಂದಾವನ ಬಡಾವಣೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಕೂಡ ಸಂಜೆ 7 ಗಂಟೆಗೆ ಇದೆ. ಮತ್ತು ಹೆಸರಾಂತ ಗಾಯಕರಿಂದ ಮೈಸೂರು ಗಾಯನ ರಾಗಭಾವಗಳ ಸಮ್ಮಿಲನ ಚಲನಚಿತ್ರ ಗೀತೆಗಳ ಹಾಡಿದೆ. 1/9 ಸೋಮವಾರ ಸಂಜೆ 7 ಗಂಟೆಗೆ ಕರ್ನಾಟಕ ಹೆಸರಾಂತ ಕಲಾವಿದರಾದ ಗಿಚ್ಚಿ ಗಿಲಿಗಿಲಿ ಬೃಂದಾವನ ಹಾಸ್ಯ ದರ್ಬಾರ್ ಇದೆ. ಹಾಗೆ 2ನೇ ತಾರೀಕು ಮಂಗಳವಾರ 8:30ಕ್ಕೆ ಗಣಹೋಮ ಸಂಕಲ್ಪ, ಮಧ್ಯಾಹ್ನ 12ಕ್ಕೆ ಪೂರ್ಣಾಹುತಿ ಮತ್ತು ಪ್ರಸಾದ ವಿನಿಯೋಗ ಇದೆ. ಯಾವತ್ತು 2ನೇ ತಾರೀಕು ಮಂಗಳವಾರ ಸಂಜೆ 7ಕ್ಕೆ ಮೈಸೂರಿನ ಡಾಕ್ಟರ್ ರೂಪಶ್ರೀ ಶೇಷಾದ್ರಿರವರ ಗಾನಲಹರಿ ತಂಡದಿಂದ ರಸಸಂಜೆ ಸಂಗೀತ ಕಾರ್ಯಕ್ರಮ ಇದೆ, ಸಂಗೀತ ಸಂಜೆ. 3/9 ಬುಧವಾರ ಸಂಜೆ 7 ಗಂಟೆಗೆ ಕರ್ನಾಟಕದ ಹೆಸರಾಂತ ಸರಿಗಮ ಕನ್ನಡ ಕೋಗಿಲೆ ಕಾರ್ಯಕ್ರಮದ ಖ್ಯಾತಿಯ ಶ್ರೀ ಪುರುಷೋತ್ತಮರವರು PVR ಈವೆಂಟ್ಸ್ ವತಿಯಿಂದ ಗಾನವೈಭವ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ. 4/9 ಗುರುವಾರ ಸಂಜೆ 5ಕ್ಕೆ 1021 ಮೂರ್ತಿ ಗಣಪತಿ ಮೂರ್ತಿ ವಿಸರ್ಜನೆ. ನಂತರ ಬಡಾವಣೆಯ ಪ್ರಮುಖ ರಸ್ತೆಗಳಲ್ಲಿ ಮಹಾಗಣಪತಿಯನ್ನು ವಿಶೇಷ ತಾಳಮೇಳಗಳೊಂದಿಗೆ ಮೆರವಣಿಗೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ವಿಶೇಷವಾಗಿ ನಿಮ್ಮ ಈ ಬೃಂದಾವನ ಎಕ್ಸ್ಟೆನ್ಷನ್ ಜನರಿಗಾಗಿ ಅಥವಾ ಮೈಸೂರು ಜನತೆಗಾಗಿ ಮಾಡಿರ್ತಾರೆ. ಸೊ ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಹಬ್ಬ ಹರಿದಿನ ಅಂತ ಬಂದ್ರೇ ನಾವು ಒಬ್ರಿಗೊಬ್ರು ಮನಸ್ಸು ಬಿಚ್ಚಿ ಮಾತಾಡೋದಾಗಿರ್ಬೋದು, ಫ್ಯಾಮಿಲಿ ಜೊತೆಗೆ ಸೇರೋದಾಗಿರ್ಬೋದು. ಸೊ ಈ ಥರ ಇರುತ್ತೆ. ಎಷ್ಟೋ ಜನ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀರ, ಇನ್ನೆಷ್ಟೋ ಜನ ನಿಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳು ಬ್ಯುಸಿಯಾಗಿರ್ತೀರ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ಎಂಜಾಯ್ ಮಾಡಿ ಒಂದು ಒಳ್ಳೆ ಕಾಲ ಕಳೀರಿ. ಹಾಗೆಯೇ ನಮ್ಮ ಹಿಂದೂ ಸಂಪ್ರದಾಯನ ಉತ್ಸವ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ಇನ್ನೇನಾದ್ರು ಇದ್ರೆ ಹೇಳಿ ಸರ್. ಏನಿಲ್ಲ ಅಲ್ವಾ?